morning, children. In previous class, we are discussing shapes, space, and pattern. So, ಈ ಒಂದು ಲೆಸನ್ ಅಲ್ಲಿ ನಾವು ಲೆಸನ್ ನಂಬರ್ 2.3 ವರೆಗೆ ನೀವು ಸೊ ಹೇಗೆ ಸರ್ಕಲ್ ರಚನೆ ಮಾಡೋದು, ಹಾಗೇನೆ ಅದರಲ್ಲಿ ರೇಡಿಯಸ್ ಹಾಗೆ ಡಯಾಮೀಟರ್ ಅನ್ನ ನಾವು ಹೇಗೆ ಅದನ್ನ ಕಂಡುಹಿಡಿಯೋದು ಅದನ್ನ ಹೇಗೆ ನಾವು ರಚನೆ ಮಾಡೋದನ್ನ ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಡಿಸ್ಕಷನ್ ಮಾಡಿದ್ವಿ. ಸೊ ಇನ್ ದಿಸ್ ಕ್ಲಾಸ್ ವಿ ಆರ್ ಗೋಯಿಂಗ್ ಟು ಲರ್ನ್ ಎಕ್ಸರ್ಸೈಸ್ ನಂಬರ್ 2.4. ಸೊ ಅದರಲ್ಲಿ ಏನು ಅಂತ ಹೇಳಿದ್ರೆ ಜಸ್ಟ್ ಅಲ್ಲಿ ನಿಮಗೆ ಕೆಲವೊಂದು ಪಿಕ್ಚರ್ಸ್ ಅನ್ನ ಕೊಟ್ಟಿದ್ದಾರೆ, ಅದರ ಒಂದು ರಿಫ್ಲೆಕ್ಷನ್ ಅನ್ನ ನೀವು ಬರಿಬೇಕು. ನೋಡಿ, ದೀಸ್ ಆರ್ ಸಮ್ ಚಿತ್ರ ಡಿಸೈನ್, ಕಂಪ್ಲೀಟ್ ದೆಮ್ ಬೈ ಡ್ರಾಯಿಂಗ್ ದಿ ಅದರ್ ಆಫ್ ದೆನ್ ಡೆಕೋರೇಟ್ ದಿ ಡಿಸೈನ್. ಸೊ ಅಲ್ಲಿ ಅರ್ಧ ಚಿತ್ರವನ್ನ ಕೊಟ್ಟಿದ್ದಾರೆ ಪೇಜ್ ನಂಬರ್ 28 ಅಲ್ಲಿ. ಸೊ ಅರ್ಧ ಚಿತ್ರನ ಕೊಟ್ಟಿದ್ದಾರೆ, ನೀವು ಅದರ ರಿಫ್ಲೆಕ್ಷನ್ ಇನ್ನೊಂದು ಅರ್ಧವನ್ನ ಬರೀಬೇಕು. ಸೊ ಹೇಗೆ ಅಂತ ಹೇಳಿದ್ರೆ, ಸೊ ಇಲ್ಲಿ ನೋಡಿ, ನಿಮ್ಮ ಟೆಕ್ಸ್ಟ್ ಬುಕ್ ಕೊಟ್ಟಿರ್ತಕ್ಕಂಥ ಒಂದು ಎಕ್ಸಾಂಪಲ್ ಚಿತ್ರವನ್ನು ಬರೆದಿದ್ದೀನಿ. ಸೊ ಹೇಗಿದೆಯೋ ಹಾಗೆ ಅರ್ಧವನ್ನು ನೀವು ಬರೀರಿ ಅಷ್ಟೇ. ಸೊ ಈ ರೀತಿ. ಸೊ ಇದರ ಒಂದು ಮತ್ತರ್ಧ ರಿಫ್ಲೆಕ್ಷನ್. ಸೊ ಅದೇ ರೀತಿ ಇನ್ನೆರಡು ಚಿತ್ರನ ಕೊಟ್ಟಿದ್ದಾರೆ, ಅದು ನೀವನ್ನೇ ಅದನ್ನ ನೋಡಿಕೊಂಡು ಕಂಪ್ಲೀಟ್ ಮಾಡಿ. ಸೊ ನೀವು ಒಂದು ಲೆಟರ್ ಅನ್ನ ಇವಾಗ ಪಿ ಅಂತ ಬರ್ದಿರ್ತೀರಾ, ಅದನ್ನ ಕಣ್ಣಲ್ಲಿ ನೋಡೋದು ಹೇಗೆ ಕಾಣಿಸುತ್ತೆ. ಸೊ ಹಾಗೆ ಇದು ಐನಾರ್ದನ ಬರೀತಕ್ಕಂಥದ್ದು. ನೋಡಿ, ರಿಫ್ಲೆಕ್ಷನ್ ಅನ್ನು ಕೊಟ್ಟಿದ್ದಾರೆ. ಎ ರಿಫ್ಲೆಕ್ಷನ್ ಇಸ್ ಲೈಕ್ ಎ ಮಿರರ್ ಇಮೇಜ್. ರಿಫ್ಲೆಕ್ಷನ್ ಅಂತಕ್ಕಂಥದ್ದು ಮಿರರ್ ಅಲ್ಲಿ ನೋಡ್ತಕ್ಕಂಥ ಒಂದು ಇಮೇಜ್ ನ ಹಾಗೆ ಇರುತ್ತೆ. ಸೊ ಅದಕ್ಕೊಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ ನೋಡಿ. ಹಿಯರ್ ಆರ್ ಸಮ್ ಮೋರ್ ಎಕ್ಸಾಂಪಲ್ ಆಫ್ ರಿಫ್ಲೆಕ್ಷನ್ಸ್. ಮೇಕ್ ಯುವರ್ ಓನ್ ರಿಫ್ಲೆಕ್ಟಿವ್ ಶೇಪ್. ಟೇಕ್ ಎ ಶೀಟ್ ಆಫ್ ಪೇಪರ್, ಅಂದ್ರೆ ಒಂದು ಶೀಟ್ ಪೇಪರ್ ನ ತಗೊಳ್ಳಿ. ಫೋಲ್ಡ್ ಇಟ್ ಇನ್ ಹಾಫ್, ಅಂದ್ರೆ ಅದನ್ನ ಅರ್ಧ ಭಾಗವಾಗಿ ಸೊ ಈ ರೀತಿ ಫೋಲ್ಡ್ ಮಾಡಿ. ಫೋಲ್ಡ್ ಮಾಡಿಬಿಟ್ಟು ಟೇಕ್ ಸಮ್ ವಾಟರ್ ಪೈಪ್, ಅದಕ್ಕೆ ಒಂದು ವಾಟರ್ ಪೈಪ್ ಅನ್ನ ತಗೊಂಡು ಡಿಪ್ ಎ ಪೀಸ್ ಆಫ್ ಸ್ಟ್ರಿಂಗ್ ಇನ್ ದಿ ಪೈಪ್, ರನ್ ಇಟ್ ಬಿಟ್ವೀನ್ ದಿ ಫೋಲ್ಡರ್ ಶೀಟ್, ಯೂಸ್ ಡಿಫರೆಂಟ್ ಕಲರ್ಸ್, ಓಪನ್ ಇಟ್, ಫೈಂಡ್ ಟು ಪ್ಯಾಟರ್ನ್ ದಟ್ ಆರ್ ರಿಫ್ಲೆಕ್ಷನ್ ಆಫ್ ಈಚ್ ಅದರ್. ಸೊ ಅಲ್ಲಿ ಏನ್ ಮಾಡ್ಬೇಕು, ನೀವು ಒಂದು ಶೀಟ್ ಅನ್ನ ತಗೊಳ್ಳಿ, ಹಿಂಗೆ ಅರ್ಧಕ್ಕೆ ಮಡಚಿಬಿಟ್ಟು, ಸೊ ಅದನ್ನ ಒಂದು ದಾರವನ್ನ ಅಥವಾ ಏನಾದ್ರು ಒಂದು ದಾರದ ಪೀಸ್ ಮಂದವಾಗಿರ್ತಕ್ಕಂಥ ದಾರದ ತಗೊಂಡು ಅದನ್ನ ನೀವು ವಾಟರ್ ಪೇಂಟ್ ಅಲ್ಲಿ ಎರ್ಜಿಬಿಟ್ಟು ಇದ್ರೊಳಗಡೆ ಹಾಕಿ ಸೊ ಅದನ್ನ ಎಳಿರಿ. ಎಳೆದಾಗ ಅದು ಡಿಫ್ರೆಂಟ್ ಆಗಿರ್ತಕ್ಕಂಥ ಒಂದು ಇಮೇಜ್ಗಳು ಬರುತ್ತೆ. ಅಂದ್ರೆ ಒಂದು ಕಡೆ ಬಂದಿರತಕ್ಕಂಥ ಇಮೇಜ್ ಮತ್ತೊಂದು ಕಡೆ ಬರುತ್ತೆ. ಅಂದ್ರೆ ಅದರ ಎರಡು ರಿಫ್ಲೆಕ್ಷನ್ಗಳನ್ನ ಒಂದೇ ಹಾಳಿನಲ್ಲಿ ನಾವು ನೋಡ್ತೀವಿ. ಸೊ ಈ ರೀತಿ ನೀವು ಅದು ಓಪನ್ ಮಾಡಿ ನೋಡಿದಾಗ ಸೊ ಒಂದು ವೆರೈಟಿ ಆಫ್ ಇಮೇಜಸ್ಗಳು ಬಂದಿರುತ್ತೆ. ಸೊ ಹಾಗೆ ನೆಕ್ಸ್ಟ್ ಒನ್ ಎಕ್ಸರ್ಸೈಸ್ ನಂಬರ್ 2.5. ಪೇಜ್ ನಂಬರ್ 30 ಅಲ್ಲಿ ಮೊದಲೇ ಮೇಲ್ ನೋಡಿ, ಡ್ರಾ ದಿ ರಿಫ್ಲೆಕ್ಷನ್ ಆಫ್ ದೀಸ್ ಶೇಪ್ಸ್. ಕೆಲವೊಂದು ಶೇಪ್ಸ್ ಅನ್ನ ಕೊಟ್ಬಿಟ್ಟು ಅದರ ಒಂದು ರಿಫ್ಲೆಕ್ಷನ್, ಅಂದ್ರೆ ಕಣ್ಣಲ್ಲಿ ನೋಡಿದಾಗ ನಮ್ಗೆ ಹೇಗೆ ಕಾಣಿಸುತ್ತೆ ಸೊ ಆ ರೀತಿ ಬರೀರಿ ಅಂತ ಹೇಳಿದ್ದಾರೆ. ಸೊ ಇದು ರಿಫ್ಲೆಕ್ಷನ್ ಹೇಗೆ ಕಾಣುತ್ತೆ ಸೇಮ್ ಇದೇ ರೀತಿ ಬರ್ಕೊಳ್ಳಿ ಇಷ್ಟೇ. ಸೊ ಈ ರೀತಿ 3 ಮತ್ತೆ 4, 5 ನ ನೀವೇ ಸೊ ಅದು ಹೇಗೆ ಬರುತ್ತೆ ಅಂತ ಡ್ರಾ ಮಾಡಿ ನೋಡಿ. ನೆಕ್ಸ್ಟ್ ಒನ್, ಪುಟ್ ಎ ಟಿಕ್ ಮಾರ್ಕ್ ರೈಟ್ ಆನ್ ದೋಸ್ ಫಿಗರ್ಸ್ ದಟ್ ಆರ್ ರಿಫ್ಲೆಕ್ಷನ್ಸ್ ಆಫ್ ಈಚ್ ಅದರ್. ಸೊ ಅಲ್ಲಿ ಬಿ ಮೇಲಲ್ಲಿ ಕೆಲವೊಂದು ಲೆಟರ್ಸ್ ಅನ್ನು ಕೊಟ್ಟಿದ್ದಾರೆ ಮತ್ತೆ ಕೆಲವೊಂದು ಇಮೇಜಸ್ ಅನ್ನ ಕೊಟ್ಟಿದ್ದಾರೆ. ಅದರಲ್ಲಿ ಕೆಲವೊಂದು ಅವರೇನೆ ಸರಿ ಕೊಟ್ಟಿದ್ದಾರೆ, ಕೆಲವೊಂದು ತಪ್ಪು ಕೊಟ್ಟಿದ್ದಾರೆ. ಸೊ ಅದನ್ನ ನೀವು ಕಂಡು ಹಿಡಿದು ಸರಿ ಇರೋದಕ್ಕೆ ರೈಟ್ ಮಾರ್ಕ್ ಅನ್ನ ಹಾಕಬೇಕು. ಸೊ ನೋಡಿ, ಇಲ್ಲಿ ಮೊದಲನೇದು ಬಿ ಲೆಟರ್ ಇದೆ. ಸೊ ಬಿ ಲೆಟರ್ ಅನ್ನ ನಾವು ಮಿರರ್ ಅಲ್ಲಿ ನೋಡಿದಾಗ ಸೊ ಯಾವ ರೀತಿ ಕಾಣಿಸುತ್ತೆ ಅಂತ. ಸೊ ಇದು ನೀವು ಒಂದ್ಸರಿ ಬಿ ಅಂತ ಒಂದು ಲೆಟರ್ ಬರ್ಬಿಟ್ಟು ನೋಡಿ, ಸೊ ಅದು ಕಾಣಿಸ್ತಕ್ಕಂಥದ್ದು. ಸೊ ಇದು ಸರಿ ಇದೆ, ಸೊ ಉಲ್ಟಾ ಕಾಣಿಸುತ್ತೆ ಅದು. ಸೊ ಈ ಭಾಗ ಮೊದಲು ಕಾಣುತ್ತೆ, ಸೊ 1 ಅಂತ ಇರೋದು ನೆಕ್ಸ್ಟ್ ಕಾಣಿಸುತ್ತೆ. ಸೊ ಫಸ್ಟ್ ಒನ್ ರೈಟ್. ಸೊ ಹಾಗೆ ನೆಕ್ಸ್ಟ್ ಒನ್, ಸೊ ಇದು ಸರಿ ಇದೆಯಾ, ಇಟ್ಸ್ ರಾಂಗ್. ಸೊ ನೆಕ್ಸ್ಟ್ ಒನ್, ಸೊ ಆರಲ್ಲಿ ನಾವು ಕಂಟೈನರ್ ಇಡುತ್ತೆ ನೋಡಿದ್ರೆ ಮೊದಲು ಇದು ಬರಬೇಕು. ಸೊ ಈ ರೀತಿ ಬರುತ್ತೆ ಅನ್ಕೋತೀವಿ, ಈ ರೀತಿ ಬರುತ್ತೆ. ಸೊ ಇದು ಸಹ ರಾಂಗ್ ಆಗುತ್ತೆ.
ಸೊ ಹಾಗೆ ನೆಕ್ಸ್ಟ್ ಒಂದು ಟಿ. ಸೊ ಟಿ ಇಲ್ಲಿ ಉಲ್ಟಾ ಕೊಟ್ಟಿದ್ದಾರೆ, ಅದನ್ನ ಮಿರರ್ ಅಲ್ಲಿ ನೋಡಿದಾಗ ಸೊ ಅದೇ ಹೇಗೆ ಬರಬೇಕು, ಉಲ್ಟಾ ಟೀನೇ ಬರಬೇಕು. ಬಟ್ ಅವ್ರು ಏನ್ ಮಾಡಿದ್ದಾರೆ, ಮೇಲ್ಗಡೆ ಕೊಟ್ಟಿದ್ದಾರೆ. ಸೊ ಇದು ಸಹ ರಾಂಗ್ ಆಗುತ್ತೆ. ಸೊ ಹಾಗೇನೆ ಸಿ ಲೆಟರ್. ಸೊ ಸಿ ಲೆಟರ್ ನಾವು ಕಾಮನ್ ಆಗಿ ಬರೆಯೋದು ಹೀಗೆ, ಅದನ್ನ ಮಿರರ್ ಅಲ್ಲಿ ನೋಡಿದಾಗ ಸೊ ಈ ರೀತಿ ಕಾಣಿಸುತ್ತೆ. ಸೊ ಇದು ರೈಟ್. ಸೊ ಯಾವ್ದು ಸರಿ ಇದೆ ಮಿರರ್ ರಿಫ್ಲೆಕ್ಷನ್, ಅದಕ್ಕೆ ನೀವು ರೈಟ್ ಮಾರ್ಕ್ ಹಾಕಿ. ಸೊ ಹಾಗೆ ನೆಕ್ಸ್ಟ್ ಒಂದು ನೋಡಿ, ಫೈವ್ ಎಲ್ಲ ಲೆಟರ್. ಸೊ ಇಲ್ಲಿ ಸೀದಾ ಇದೆ, ಬಟ್ ನಾವು ಮಿರರ್ ಅಲ್ಲಿ ನೋಡಿದಾಗ ಸೊ ಈ ರೀತಿ ಕಾಣಲ್ಲ. ಸೊ ಹೀಗಿರ್ಬೇಕಿತ್ತು. ಸೊ ಏನ್ ಮಾಡಿದ್ದಾರೆ, ಫೈವ್ ನ ಉಲ್ಟಾ ಕೊಟ್ಟಿದ್ದಾರೆ. ಸೊ ಇಟ್ಸ್ ಆಲ್ಸೋ ರಾಂಗ್. ಸೊ ಈ ರೀತಿ ಉಳ್ದಂತದ್ನ ನೀವೇನೆ, ಸೊ ಅದನ್ನ ಮೊದಲನೇದು ಕೊಟ್ಟಿರಲ್ಲ, ನಾವು ಕೈಯಲ್ಲಿ ಮಾಮೂಲಿ ಬರಿತೀವಲ್ಲ, ಸೊ ಆ ಲೆಟರು. ನೆಕ್ಸ್ಟ್ ಒಂದು ಕೊಟ್ಟಿದ್ದಾರಲ್ಲ, ಸೊ ಇದೆಲ್ಲ ಮಿರರ್ ಫಂಕ್ಷನ್ಗಳಿದೆಲ್ಲ. ಸೊ ಇದನ್ನ ನೀವು ಒಂದು ಬರೆದು ಮಿರರಲ್ಲಿ ನೋಡಿ ಅದನ್ನ ಸರಿನಾ ತಪ್ಪ ಅಂತ ಗುರ್ತಾಕಿ. ಸೊ ಹಾಗೆ ನೆಕ್ಸ್ಟ್ ಒನ್ 2.6 ಅಲ್ಲಿ ಟಿಕ್ ರೈಟ್ ದ ಶೇಪ್ ದಟ್ ಟೆಸಲೆಟ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಅದರಲ್ಲಿ ಬಿ ಮೇನಲ್ಲಿ ಯೂಸ್ ದಿ ಡಾಟ್ಸ್ ಟು ಕಾಪಿ ದಿ ಪ್ಯಾಟ್ರನ್ ದೆನ್ ಕಲರ್, ಯೂಸ್ ಎ ಪೆನ್ಸಿಲ್ ಫಸ್ಟ್ ಅಂತ ಕೊಟ್ಟಿದ್ದಾರೆ. ಅಲ್ಲಿ ಕೆಲವೊಂದು ಡಾಟ್ಸ್ ಗಳನ್ನ ಕೊಟ್ಟಿದ್ದಾರೆ, ಫಸ್ಟ್ ಮತ್ತೆ ಸೆಕೆಂಡ್ ಅಲ್ಲಿ ಡಾಟ್ಸ್ ಅನ್ನ ಕೊಟ್ಟಿದ್ದಾರೆ, ಜೊತೆಗೆ ಅವರೇ ಡ್ರಾ ಮಾಡಿದ್ದಾರೆ. ಸೊ ಸೇಮ್ ಅದೇ ರೀತಿ ನೀವು ಸಹ ಎಷ್ಟು ಡಾಟ್ಸ್ಗೆ ಅವರು ಡ್ರಾ ಮಾಡಿದ್ದಾರೆ ಅದನ್ನ ನೋಡ್ಕೊಂಡು ಡ್ರಾ ಮಾಡಿ. ನೆಕ್ಸ್ಟ್ ಎಕ್ಸರ್ಸೈಸ್ ಬಂದು 2.7. 2.7 ಏನಿದೆ ಅಂತ ಹೇಳಿದ್ರೆ ಪ್ಯಾಟರ್ನ್ಸ್ ಇನ್ ನಂಬರ್ಸ್ ಅಂಡ್ ಲೆಟರ್ಸ್. ಸೊ ಅಲ್ಲಿ ಕೆಲವೊಂದು ನಂಬರ್ಸ್ ಗಳನ್ನ ಮತ್ತೆ ಲೆಟರ್ಸ್ ಗಳನ್ನ ಕೆಲವೊಂದು ಪ್ಯಾಟರ್ನ್ ಕೊಟ್ಟಿರ್ತಾರೆ. ಸೊ ಆ ಪ್ಯಾಟರ್ನ್ ನೀವು ಕಂಪ್ಲೀಟ್ ಮಾಡ್ತಕ್ಕಂಥದ್ದು. ಸೊ ಮೊದಲೆಲ್ಲ ಇಮೇಜ್ ಗಳನ್ನ ಕಂಪ್ಲೀಟ್ ಮಾಡಿದ್ರಿ. ಸೊ ಅದೇ ರೀತಿ ಇಲ್ಲಿ ನಂಬರ್ಸ್ ಮತ್ತೆ ಲೆಟರ್ಸ್ ಅನ್ನ ಕೊಟ್ಟಿರ್ತಾರೆ. ಸೊ ಆ ಒಂದು ಪ್ಯಾಟರ್ನ್ ಹೇಗೆ ಕಂಪ್ಲೀಟ್ ಮಾಡೋದು ಅಂತ ಹೇಳಿದ್ರೆ, if we understand the pattern of a series, we can write the next term of the series. The general number pattern is the difference between the numbers in the sequence, and with that we use the fact to find out the numbers. ಅಂದ್ರೆ ಅಲ್ಲಿ ಕೊಟ್ಟಿರ್ತಕ್ಕಂತಹ ಮೊದಲ ಎರಡು ನಂಬರ್ಗಳು ಇರ್ಬೋದು ಅಥವಾ ಲೆಟರ್ ಇರ್ಬೋದು, ಸೊ ಅವುಗಳ ಸಂಬಂಧವನ್ನು ನಾವು ತಿಳ್ಕೊಂಡ್ರೆ ಸೊ ಉಳಿದ ಒಂದು ಪ್ಯಾಟರ್ನ್ ಅನ್ನ ಕಂಪ್ಲೀಟ್ ಮಾಡಬಹುದು. ಸೊ ಇಲ್ಲಿ ಎಕ್ಸಾಂಪಲ್ಗೆ 3 ಅಂತ ಇದೆ. 3 ಆದ್ಮೇಲೆ ಒಂದು ಲೆಟರ್ ಕೊಟ್ಟಿದ್ದಾರೆ 7. 3 ಆದ್ಮೇಲೆ 7 ಕೊಟ್ಟಿದ್ದಾನೆ. ಸೊ ನೆಕ್ಸ್ಟ್ ಒಂದು 11. ಸೊ 11 ಅಂತ ಕೊಟ್ಟಿದ್ದಾನೆ. ಇಲ್ಲಿ ಯಾವ ಒಂದು ಆಧಾರದ ಮೇಲೆ ಅವನು 3, 7, 11 ಅಂತ ಕೊಟ್ಟಿದ್ದಾನೆ. ಸೊ ಇದರ ನಡುವಿನ ಸಂಬಂಧವನ್ನು ನಾವು ತಿಳ್ಕೋಬೇಕು. ಸೊ ಮೊದಲು ಏನ್ ಮಾಡ್ತೀರಾ, ಸೊ ಇಲ್ಲಿ 3 ಅಂತ ಇರೋದ್ರಿಂದ ಮಲ್ಟಿಪ್ಲಿಕೇಶನ್ ಹೋಗುತ್ತಾ ನೋಡಿ. 3 2s are 6. ಸೊ ಇಲ್ಲಿ 6 + 1 ಅಂದ್ರೆ 7 ಆಯ್ತು. ಹಾಗೇನೆ 3 3s are 9. ಸೊ 9 ಗೆ 1 ಆಡ್ ಮಾಡಿದ್ರೆ 10 ಆಗುತ್ತೆ. ಬಟ್ ಇಲ್ಲಿ ಎಷ್ಟಿದೆ, 2 ನಂಬರ್ಸ್ ಮುಂದೆ ಇದೆ. ಸೊ ಅಲ್ಲಿ ಮಲ್ಟಿಪ್ಲಿಕೇಶನ್ ಅಲ್ಲಿ ಹೋಗೋದಿಲ್ಲ. ಸೊ ಆಗ ಏನ್ ಮಾಡ್ಬೇಕು, ನಾವು ಈ ಎರಡರ ನಡುವೆ ಸಂಬಂಧ ಫಸ್ಟ್ ನಾವು ನೋಡೋಣ. 3 ಇಂದ 7 ಗೆ ಎಷ್ಟು ಡಿಫರೆನ್ಸ್ ಇದೆ, 4 5 6 7. ಎಷ್ಟು, 4 ನಂಬರ್ಸ್ ಡಿಫರೆನ್ಸ್ ಇದೆ, ಹೌದಲ್ವಾ? ಸೊ ಅದೇ ರೀತಿ 7 ಇಂದ 11 ಗೆ ಎಷ್ಟು ನಂಬರ್ ಡಿಫರೆನ್ಸ್ ಇದೆ, ಕೌಂಟ್ ಮಾಡಿ. 8 9 10 11. ಎಷ್ಟು, 4 ನಂಬರ್ಸ್. ಅಂದ್ರೆ ಇಲ್ಲಿ ಏನ್ ಮಾಡ್ತಾ ಹೋಗಿದ್ದಾನೆ, 3 ಆದ್ಮೇಲೆ 4 ನಂಬರ್ ಅನ್ನ ಕೌಂಟ್ ಮಾಡಿ ಆಡ್ ಮಾಡಿ ನಂಬರ್ಸ್ ಅನ್ನ ಬರ್ತಾರೆ. ಸೊ ಅದೇ ರೀತಿ ನೀವು ನೆಕ್ಸ್ಟ್ ಪ್ಯಾಟರ್ನ್ ಏನ್ ಮಾಡ್ಬೇಕು, ನೀವು ಇಲ್ಲಿ ಯಾವ ನಂಬರ್ ಬರ್ತದೆ ಕಂಡುಹಿಡಿಬೇಕು, ಸರಿನಾ? ಸೊ ಇಲ್ಲಿ 11 ಗೆ 4 ನಂಬರ್ ಅನ್ನ ಆಡ್ ಮಾಡಿ. 11 + 4 ಎಷ್ಟಾಗುತ್ತೆ, 50. ಸೊ ನೆಕ್ಸ್ಟ್ ಪ್ಯಾಟರ್ನ್ ನಂಬರ್ ಯಾವುದು, 15. ಸೊ ಅದೇ ರೀತಿ 15 ಗೆ ಮತ್ತೆ 4 ಅನ್ನ ಆಡ್ ಮಾಡಿ. 15 ಗೆ 4 ಅನ್ನ ಆಡ್ ಮಾಡಿದ್ರೆ ಎಷ್ಟು, 90. ಸೊ ಹಾಗೆ 90 ಗೆ ಮತ್ತೆ 4 ಅನ್ನ ಆಡ್ ಮಾಡಿ. ಎಷ್ಟು ಬರುತ್ತೆ, 23. ಸೊ ಈ ರೀತಿ ನಂಬರ್ಸ್ ಗಳ ಮೊದಲು ಕೊಟ್ಟಿರ್ತಕ್ಕಂಥ 2 or 3 ನಂಬರ್ಸ್ ನ ಒಂದು ಸಂಬಂಧನ ರಿಲೇಶನ್ಶಿಪ್ ಅನ್ನು ನೀವು ಕಂಡುಹಿಡ್ಕೊಂಡ್ರೆ ಸೊ ನೆಕ್ಸ್ಟ್ ನಂಬರ್ಸ್ ಪ್ಯಾಟರ್ನ್ಸ್ ನಾವು ಕಂಪ್ಲೀಟ್ ಮಾಡ್ತಾ ಹೋಗ್ಬೋದು. ಸೊ ಈ ಒಂದು ಬೇಸ್ ಮೇಲೆ ನಿಮಗೆ 2.7 ಅಲ್ಲಿ ಕೆಲವೊಂದು
ನಂಬರ್ಸ್ ಅನ್ನ ಕೊಟ್ಬಿಟ್ಟು ಆ ಒಂದು ಪ್ಯಾಟರ್ನ್ ಅನ್ನ ಕಂಪ್ಲೀಟ್ ಮಾಡಿ ಅಂತ ಹೇಳಿದ್ದಾರೆ. ಎಕ್ಸರ್ಸೈಸ್ ನಂಬರ್ 2.7 ಅಲ್ಲಿ ಏನ್ ನೋಡಿ, ಲುಕ್ ಫಾರ್ ದ ಪ್ಯಾಟರ್ನ್ ಅಂಡ್ ಕಂಪ್ಲೀಟ್ ದಿ ಸೀರೀಸ್. ಸೊ ಆ ಒಂದು ಪ್ಯಾಟರ್ನ್ ಅನ್ನ ನೋಡಿ ಆ ಸೀರೀಸ್ ಅನ್ನ ಕಂಪ್ಲೀಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಮೊದಲನೇದು 1, 11, 21, 31, 41 ಅಂತ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಯಾವ ನಂಬರ್ಸ್ ಬರುತ್ತೆ ನೀವೆಲ್ಲ ಕಂಡುಹಿಡಿಬೇಕು. ಸೊ ಅಲ್ಲಿ ನೋಡಿ 1 ಆದ್ಮೇಲೆ 11 ಇದೆ, 11 ಆದ್ಮೇಲೆ 21 ಇದೆ. ಸೊ ಇಲ್ಲಿ ಡಿಫ್ರೆನ್ಸ್ ಎಷ್ಟು ಬರುತ್ತೆ? 10 ಬರುತ್ತೆ, ಹೌದಾ? ಸೊ 10 ಆಗೋದ್ರಿಂದ 41 ಆದ್ಮೇಲೆ 51, 61, 71, 81. ಸೊ ಈ ರೀತಿ ಪ್ಯಾಟರ್ನ್ ಅನ್ನ ಕಂಪ್ಲೀಟ್ ಮಾಡಿ. So next one example, 18, 28, 308 and 408. So ಈ ರೀತಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೆಕ್ಸ್ಟ್ ಏನ್ ಬರೀತೀರಾ? ಸೊ ಇಲ್ಲಿ ಡಿಫ್ರೆನ್ಸ್ ಎಷ್ಟಿದೆ ಅಂತ ಹೇಳಿದ್ರೆ 100 ಇದೆ, ಹೌದಲ್ವಾ? 1, 2, 3 ಮೊದಲನೇ ಅಂಕಿಗಳನ್ನ ನೀವು ಗಮನಿಸಿದ್ರೆ ಗೊತ್ತಾಗ್ಬಿಡುತ್ತೆ. ಸೊ ಇಲ್ಲಿ ಡಿಫ್ರೆನ್ಸ್ ಇರ್ತಕ್ಕಂಥದ್ದು 100. ಸೊ ಇಲ್ಲಿ 1, 2, 3, 4, 5 ಮಾತ್ರ ಮೊದಲು ಯಾವುದು 100 ಪ್ಲಸ್ ಇರ್ತಕ್ಕಂಥ ನಂಬರ್ ಮಾತ್ರ ಚೇಂಜ್ ಆಗ್ತಾ ಹೋಗಿದೆ. ಸೊ ಅದರ ಬೇಸ್ ಮೇಲೆ ಬರೆಯೋದು 508, 608, ಹಾಗೇನೆ 708, 808. ಸೊ ಈ ರೀತಿ ಪ್ಯಾಟರ್ನ್ ಅನ್ನ ಕಂಪ್ಲೀಟ್ ಮಾಡ್ತಾರೆ. ನೆಕ್ಸ್ಟ್ ಒನ್ 26, 24, 22, 20, 18. ಸೊ ಇದರಲ್ಲಿ ಸ್ವಲ್ಪ ನಿಮಗೆ ಕನ್ಫ್ಯೂಷನ್ ಆಗ್ಬೋದು. ಮೊದಲನೇ ಸಂಖ್ಯೆ ಎಷ್ಟಿದೆ? 26 ಇದೆ. ನೆಕ್ಸ್ಟ್ ಒನ್ 24, 22, 20, 18. ಅಂದ್ರೆ ಏನಾಗ್ತಾ ಹೋಗಿದೆ? 2 ನಂಬರ್ಸ್ ಮೈನಸ್ ಮಾಡಿದ್ದಾರೆ. ಸೊ ಮೊದಲನೇದು 26 ಇದೆ. ಸೊ ಇದರ ಒಂದು ಬೇಸ್ ಮೇಲೆ 2 ನಂಬರ್ಸ್ ಅನ್ನ ಅಲ್ಲಿ ಮೈನಸ್ ಮಾಡ್ತಾ ಹೋಗಿದ್ದಾರೆ. ಸೊ ನೆಕ್ಸ್ಟ್ ನಂಬರ್ ಆದ್ರೆ ಯಾವ್ದು ಬರುತ್ತೆ? 18 ಆದ್ಮೇಲೆ ಇಂದಿನ ಸಂಖ್ಯೆ 16, 16 ಆದ್ಮೇಲೆ ಇಂದಿನ ಸಂಖ್ಯೆ 14. ಸೊ ಹಾಗೆ 12, 10. ಸೊ ಈ ರೀತಿ. ಸೊ ನೀವು 4th ಒನ್ ಮತ್ತೆ 5th ಒನ್ ನೋಡೋಣ. ನೀವೇ ಮಾಡಿ 4th, 5th ಮತ್ತೆ 6th ಒನ್. ಸೊ ಅಲ್ಲಿ ಒಂದು ಆಲ್ಫಾಬೆಟ್ಸ್ ಕೊಟ್ಟಿದ್ದಾರೆ. ಸೊ ಅದೊಂದು ನಾನು ಎಕ್ಸಾಂಪಲ್ ಕೊಡ್ತೀನಿ. 7th ಒನ್ A1, B2, C3, D4. ಸೊ ಇದೇನ್ ಮಾಡಿದ್ದಾರೆ? ಅಟ್ ಎ ಟೈಮ್ ಆಲ್ಫಾಬೆಟ್ಸ್ ಸಹ ಇಲ್ಲಿ ಕಂಟಿನ್ಯೂಸ್ ಸೀರೀಸ್ ಅಲ್ಲಿ ಹೋಗ್ತಾ ಇದೆ, ಜೊತೆಗೆ ನಂಬರ್ಸ್ ಸಹ ಕಂಟಿನ್ಯೂಸ್ ಸೀರೀಸ್ ಅಲ್ಲಿ ಹೋಗ್ತಾ ಇದೆ. ಸೊ ಇದೊಂದು ಭಾಗ ಅಂತ ತಗೊಳ್ಳಿ. ಸೊ A1 ಭಾಗ 1 ಭಾಗ ಅಂತ ತಗೊಳ್ಳಿ. A1, B2, C3, D4. ಇಲ್ಲಿ ಈ ಕಂಟಿನ್ಯೂಸ್ ಆಲ್ಫಾಬೆಟ್ 4 ಆದ್ಮೇಲೆ 5. ಸೊ ಅದೇ ರೀತಿ ಈ ಆದ್ಮೇಲೆ ಕಂಟಿನ್ಯೂಸ್ ಸೀರೀಸ್ F, ಹಾಗೆ ಕಂಟಿನ್ಯೂಸ್ ನಂಬರ್ 6, ಹಾಗೆ G 7, 8. ಸೊ ಈ ರೀತಿ ಪ್ಯಾಟರ್ನ್ ಅನ್ನ ಕಂಪ್ಲೀಟ್ ಮಾಡಿ. ಸೊ ಹಾಗೆ ನೆಕ್ಸ್ಟ್ ಒಂದು AB, CD, EF, GH. ಇಲ್ಲಿ ಆಲ್ಫಾಬೆಟ್ಗಳನ್ನ ಏನ್ ಮಾಡಿದ್ದಾರೆ? 2 ಗ್ರೂಪ್ ಆಗಿ ಮಾಡ್ಕೊಟ್ಟಿದ್ದಾರೆ. AB, CD, EF, GH ಅಂದ್ರೆ ಕಂಟಿನ್ಯೂಸ್ ಅಲ್ಲಿ 2 IJ, KL, MN, OP ಇಷ್ಟೇ. ಸೊ ನೆಕ್ಸ್ಟ್ ಮೇನ್ ಬಂದು ಬಿ ಅಲ್ಲಿ ನೋಡಿ, ಲುಕ್ ಫಾರ್ ದಿ ಪ್ಯಾಟರ್ನ್ ಅಂಡ್ ಕಂಪ್ಲೀಟ್ ದಿ ನಂಬರ್ ಟವರ್ಸ್. ಅಲ್ಲಿ ನಂಬರ್ ನ ಟವರ್ಸ್ ಅನ್ನ ಕೊಟ್ಟಿದ್ದಾರೆ, ಅದು ನೀವು ಕಂಪ್ಲೀಟ್ ಮಾಡಬೇಕು. ಸೊ ಏನ್ ಕೊಟ್ಟಿದ್ದಾರೆ? 4, 8, 6,
4 8 6 ಮತ್ತೆ 12. ಸೊ ಈ 2 ಬಾಕ್ಸ್ಗಳನ್ನ ಖಾಲಿ ಬಿಟ್ಟಿದ್ದಾರೆ. ಸೊ ಇಲ್ಲಿ ಏನ್ ಮಾಡಬೇಕು, ಈ 3 ಸಂಖ್ಯೆಗಳು ಈ ಒಂದು ಟವರ್ನ ಬೇಸ್. ಸೊ ಈ 3 ಕೊಟ್ಟಿದ್ದಾರೆ, 3 ನಂಬರ್ಸ್ ಕೊಟ್ಟಿದ್ದಾರೆ. ಈ 3 ನಂಬರ್ಗಳ ಒಂದು ಬೇಸ್ ಮೇಲೆ ಮೇಲ್ಗಡೆ ಒಂದು ಟವರ್ ಅನ್ನ ಕಂಪ್ಲೀಟ್ ಮಾಡಿದ್ದಾರೆ. ಸೊ ಇಲ್ಲಿ ಈ ನಂಬರ್ಗಳು ಇರ್ತಕ್ಕಂಥ ರಿಲೇಶನ್ಶಿಪ್ ಅನ್ನ ನೀವು ಕಂಡುಹಿಡಿಬೇಕು. ಅಂದ್ರೆ ಫಸ್ಟ್ ಒನ್ ಸೆಕೆಂಡ್ ಒನ್ ಎರಡನ್ನ ಅವ್ರು ಏನ್ ಮಾಡಿದ್ದಾರೆ, ಸೊ ಗುಣಿಸಿದಾರ, ಕೂಡಿಸಿದಾರ ಅಥವಾ ಮೈನಸ್ ಮಾಡಿದಾರ. ಸೊ ಇದನ್ನ ನೀವು ಫಸ್ಟ್ ಕಂಡು ಹಿಡ್ಕೊಳ್ಳಿ. 4 ಮತ್ತೆ 8. ಸೊ 4 ಮತ್ತೆ 8 ಏನಾಗಿದೆ, ಇಲ್ಲಿ ಕೂಡಿಸಿದ್ದಾರೆ. 4 ಮತ್ತೆ 8 ಅನ್ನ ಕೂಡಿದಾಗ 12 ಬಂದಿದೆ. ಸೊ 12 ಅನ್ನ ಇಲ್ಲಿ ಬರ್ದಿದ್ದಾರೆ, ಹೌದಾ? ಸೊ ನೆಕ್ಸ್ಟ್ ಇನ್ನೊಂದು ಬಾಕ್ಸ್ ಖಾಲಿ ಇದೆ ಅಲ್ವಾ? ಸೊ ಮತ್ತೆ ಹಾಗಾದ್ರೆ ಇದು ಏನ್ ಮಾಡಿದ್ದಾರೆ, ಸೊ ಈ 2 ಅನ್ನ ಕೂಡಿಸಿದ್ದಾರೆ. 8 ಮತ್ತೆ 6, 8 ಮತ್ತೆ 6 ಅನ್ನ ನೀವು ಕೂಡಿಸಿ. 6 + 6 12 + 4 2 14. ಸೊ ಎಷ್ಟು ಬಂತು ಇಲ್ಲಿ, 14. ಈ 2 ರಿಲೇಶನ್ಶಿಪ್ ಅನ್ನ ಕೂಡಿಸಿದಾಗ ನಮಗೆ 14 ಬರುತ್ತೆ. ಸೊ ನೆಕ್ಸ್ಟ್ ಸ್ಟೆಪ್ ಏನು, ಈ 2 ಅನ್ನ ಕೂಡಬೇಕು. 12 ಮತ್ತೆ 14 ಅನ್ನ 2 + 4 6, 1 + 1 2. ಟಾಪ್ ಅಲ್ಲಿ 26. ಅಂದ್ರೆ ಇಲ್ಲಿ 4 ಮತ್ತೆ 8 ಅನ್ನ ಕೂಡಿದಾಗ 12 ಬರುತ್ತೆ. 8 ಮತ್ತೆ 6 ಅನ್ನ ಆಡ್ ಮಾಡಿದಾಗ 14 ಬರುತ್ತೆ. ಮತ್ತೆ ನಾವು 12 ಮತ್ತೆ 14 ಅನ್ನ ಕೂಡಿದಾಗ 26 ಬರುತ್ತೆ. ಸೊ ಹಾಗೆ ನೆಕ್ಸ್ಟ್ ಇನ್ನೊಂದಿದೆ ನೋಡಿ, 6 1 5 5. ಸೊ ಇಲ್ಲಿ ಏನ್ ಮಾಡಿದ್ದಾರೆ, 2 ಟವರ್ ಅನ್ನ ಅವರೇ ಕಂಪ್ಲೀಟ್ ಮಾಡಿದ್ದಾರೆ. ಸೊ ಅದ್ರಲ್ಲಿ ಯಾವ ರೀತಿ ರಿಲೇಶನ್ಶಿಪ್ ಇದೆ ಅಂತ ನೀವು ಕಂಡುಹಿಡ್ಕೊಳ್ಳಿ. ಸೊ 6 1 6 ಇಲ್ಲಿ ಅವರು ಆಡ್ ಮಾಡಿಲ್ಲ. 6 + 1 7 ಬಂದಿರಲ್ಲಿ. ಸೊ 6 ಇದೆ ಅಂದ್ರೆ ಅವರು ಮಲ್ಟಿಪ್ಲಿಕೇಶನ್ ಮಾಡಿದ್ದಾರೆ ಅಂತ. 6 1 6, 1 5 5, 1 5 5. ನೀವು ನೆಕ್ಸ್ಟ್ ಏನ್ ಮಾಡಬೇಕು, 6 5 30. ಸೊ ಈ ಒಂದು ನಂಬರ್ ಟವರ್ ಕಂಪ್ಲೀಟ್ ಆಗಿದೆ. ಸೊ ಅದೇ ರೀತಿ ಇನ್ನೊಂದು ನಂಬರ್ ಕೊಟ್ಟಿದ್ದಾರೆ, 7 10 12. ಸೊ ಈ ಒಂದು ನಂಬರ್ ಟವರ್ ಅಲ್ಲಿ ಸೊ ಇಲ್ಲಿ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಇಲ್ಲಿ ಆಡ್ ಮಾಡಿದ್ದಾರೆ. ಸೊ ಮೊದಲನ್ನ ಬಿಟ್ಟಿದ್ದಾರೆ, ಅಂದ್ರೆ ಸೆಕೆಂಡ್ ಒನ್ ಆಡ್ ಮಾಡಿದ್ದಾರೆ ಅಂತ. ಈ ಮೊದಲನ್ನ ಫಸ್ಟ್ ಒನ್ ಸೆಕೆಂಡ್ ಒನ್ ಆಡ್ ಮಾಡಿ ಅವರೇ ಆನ್ಸರ್ ಕೊಡ್ತಾ ಇದ್ರು. ಸೆಕೆಂಡ್ ಒನ್ ನೀವು ಆಡ್ ಮಾಡ್ತಾರೆ. ಬಟ್ ಇಲ್ಲೇನಾಗಿದೆ, ಸೆಕೆಂಡ್ ಒನ್ ಅವರೇ ಆಡ್ ಮಾಡಿಕೊಟ್ಟಿದ್ದಾರೆ. ಸೊ ಇಲ್ಲಿ 10 + 12 ಎಷ್ಟಾಗುತ್ತೆ, 22. ಹಾಗೇನೆ 10 + 7 ಎಷ್ಟಾಗುತ್ತೆ, 70. ಸೊ ಇವಾಗ ನೆಕ್ಸ್ಟ್ ಏನ್ ಮಾಡ್ಬೇಕು, ಈ 2 ಅನ್ನ ಕೂಡಬೇಕು ನಾವು. 17 + 22. ಸೊ ಆನ್ಸರ್ 39. ಸೊ ಈ ರೀತಿ. ಸೊ ಇದಿಷ್ಟು ನಿಮ್ಮ ಸೆಕೆಂಡ್ ಲೆಸನ್ ಬರ್ತಕ್ಕಂಥದ್ದು. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮೆಜರ್ಸ್ ಆಫ್ ಲೆಂತ್, ಮಾಸ್ ಅಂಡ್ ಕೆಪಾಸಿಟಿ ಬಗ್ಗೆ ನೋಡೋಣ. ಥ್ಯಾಂಕ್ ಯು. ಅಷ್ಟಕ್ಕೆ ಮುಗೀತು.